ವಿಡಿಯೋದಲ್ಲಿ ಬ್ಯಾಟರಿ ಶೇಖರಣಾ ಕೇಂದ್ರಕ್ಕೆ ಸೌರ ನಿಯಂತ್ರಕವನ್ನು ಹೇಗೆ ವೈರ್ ಮಾಡುವುದು ಎಂದು ತಿಳಿಯೋಣ. ಅರ್ಥ ಮಾಡಿಕೊಳ್ಳಲು ಸುಲಭವಾಗುವಂತೆ ನಾವು ವ್ಯಾಯಾಮವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಭಾಗ 1 ಚಾರ್ಜ್ ಕಂಟ್ರೋಲರ್ನ ಟರ್ಮಿನಲ್ಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಬ್ಯಾಟರಿಯನ್ನು ಸಂಪರ್ಕಿಸುವುದು ಮತ್ತು ಉಳಿದ ಭಾಗ 2ರಲ್ಲಿ ಇರುತ್ತದೆ. ಈ ವಿಡಿಯೋದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ ಸಂಪರ್ಕಕ್ಕಾಗಿ ತಂತಿಗಳನ್ನು ತಯಾರಿಸಿ, ಚಾರ್ಜ್ ಕಂಟ್ರೋಲರ್ ಮತ್ತು ಬ್ಯಾಟರಿಗಳ ಟರ್ಮಿನಲ್ಗಳನ್ನು ಸರಿಯಾಗಿ ವೈರ್ ಮಾಡಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನು ನಾವು ಸಂಗ್ರಹಿಸೋಣ. ಟ್ರೈನಿಸ್ ಟೂಲ್ ಕಿಟ್, ಸೋಲಾರ್ ಪ್ಯಾನೆಲ್ 12 ವೋಲ್ಟ್ 100 ವಾಟ್, ಸೋಲಾರ್ ಚಾರ್ಜ್ ಕಂಟ್ರೋಲರ್ ವಿತ್ ಯೂಸರ್ ಮ್ಯಾನ್ಯುಯಲ್, ಕನೆಕ್ಟಿಂಗ್ ವೈರ್ಸ್ ವಿತ್ ಲಗ್ ಆಸ್ ರಿಕ್ವೈರ್ಡ್, ಬ್ಯಾಟರಿ 12 ವೋಲ್ಟ್ or 10 ಆಂಪಿಯರ್ ಅವರ್ ಕೆಪಾಸಿಟಿ. ಸೌರ ಫಲಕ ಅಳವಡಿಕೆಯಲ್ಲಿ ಚಾರ್ಜ್ ಕಂಟ್ರೋಲರ್ನ ಪ್ರಾಮುಖ್ಯತೆಯನ್ನು ನಾವು ಚರ್ಚಿಸೋಣ. ಸೌರ ಫಲಕಗಳು ಬ್ಯಾಟರಿ ಬ್ಯಾಂಕ್ ಮತ್ತು ಲೋಡ್ ಅಥವಾ ಸಾಧನಗಳು ಅಥವಾ ಉಪಕರಣಗಳು ಚಾಲಿತವಾಗಿರುವ ನಡುವಿನ ವಿದ್ಯುತ್ ಹರಿವನ್ನು ನಿಯಂತ್ರಿಸುವ ಮೂಲಕ ಸೌರ ಫಲಕ ಸ್ಥಾಪನೆಯಲ್ಲಿ ಚಾರ್ಜ್ ನಿಯಂತ್ರಕವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಬ್ಯಾಟರಿ ಸಂಗ್ರಹಣೆಯೊಂದಿಗೆ ವ್ಯವಸ್ಥೆಗಳನ್ನು ಚಾರ್ಜ್ ನಿಯಂತ್ರಕವು ಬ್ಯಾಟರಿಗಳ ಅಧಿಕ ಚಾರ್ಜ್ ಮತ್ತು ಆಳವಾದ ಡಿಸ್ಚಾರ್ಜ್ ಮಾಡುವುದನ್ನು ತಡೆಯುತ್ತದೆ. ಇದು ಬ್ಯಾಟರಿ ಕಾರ್ಯಕ್ಷಮತೆಯನ್ನು ಕುಗ್ಗಿಸಬಹುದು, ಜೀವಿತಾವಧಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸುರಕ್ಷತೆಯ ಅಪಾಯಗಳನ್ನು ಉಂಟುಮಾಡಬಹುದು. ಬ್ಯಾಟರಿ ವೋಲ್ಟೇಜ್ ಅನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಮತ್ತು ಚಾರ್ಜಿಂಗ್ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಮೂಲಕ ಚಾರ್ಜ್ ನಿಯಂತ್ರಣಕವು ಬ್ಯಾಟರಿಗಳ ಅತ್ಯುತ್ತಮವಾಗಿ ಚಾರ್ಜ್ ಆಗುತ್ತವೆ ಮತ್ತು ಸುರಕ್ಷಿತ ವೋಲ್ಟೇಜ್ ಮಟ್ಟಗಳಲ್ಲಿ ಇಡುವುದನ್ನು ಖಚಿತಪಡಿಸುತ್ತದೆ. ಕಡಿಮೆ ಅಥವಾ ಸೂರ್ಯನ ಬೆಳಕು ಇಲ್ಲದ ಅವಧಿಯಲ್ಲಿ ಸೌರ ಫಲಕಗಳು ಶಕ್ತಿಯ ಮೂಲಗಳ ಬದಲಿಗೆ ಲೋಡ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇದರಿಂದಾಗಿ ಬ್ಯಾಟರಿಗಳಿಂದ ಸೌರ ಫಲಕಗಳಿಗೆ ಹಿಮ್ಮುಖ ಪ್ರವಾಹದ ಹರಿವು ಉಂಟಾಗುತ್ತದೆ. ಚಾರ್ಜ್ ನಿಯಂತ್ರಕಗಳು ರಿವರ್ಸ್ ಕರೆಂಟ್ ಫ್ಲೋ ಅನ್ನು ತಡೆಯುವ ಮೂಲಕ ಇದನ್ನು ತಡೆಯುತ್ತವೆ. ಬ್ಯಾಟರಿಗಳು ಮತ್ತು ಸೌರ ಫಲಕಗಳನ್ನು ಹಾನಿಯಾಗದಂತೆ ರಕ್ಷಿಸುತ್ತವೆ. ಚಾರ್ಜ್ ನಿಯಂತ್ರಕದಲ್ಲಿನ ಟರ್ಮಿನಲ್ಗಳನ್ನು ಗುರುತಿಸುವುದು. ಲ್ಯಾಬ್ನಲ್ಲಿ ಲಭ್ಯವಿರುವ ಸೌರ ಚಾರ್ಜ್ ನಿಯಂತ್ರಕವನ್ನು ಆರಿಸಿ. ಚಾರ್ಜ್ ಕಂಟ್ರೋಲರ್ನಲ್ಲಿ ಸೌರ ಫಲಕದ ಟರ್ಮಿನಲ್ಗಳು, ಬ್ಯಾಟರಿ ಟರ್ಮಿನಲ್ಗಳು ಮತ್ತು ಲೋಡ್ ಟರ್ಮಿನಲ್ಗಳನ್ನು ಗುರುತಿಸಿ. ಸೌರ ಫಲಕ ಟರ್ಮಿನಲ್ಗಳು ನಿಮ್ಮ ಫಲಕಗಳಿಂದ ಬರುವ ತಂತಿಗಳನ್ನು ನೀವು ಸಂಪರ್ಕಿಸುವ ಟರ್ಮಿನಲ್ಗಳು. ಅವುಗಳನ್ನು ಸಾಮಾನ್ಯವಾಗಿ ಸೌರ ಪಿವಿ ಅಥವಾ ಸೌರ ಇನ್ಪುಟ್ ಎಂದು ಲೇಬಲ್ ಮಾಡಲಾಗುತ್ತದೆ. ಸೌರ ಫಲಕಗಳಿಂದ ಧನಾತ್ಮಕ ಮತ್ತು ಋಣಾತ್ಮಕ ತಂತಿಗಳನ್ನು ಸಂಪರ್ಕಿಸಲು ಸಾಮಾನ್ಯವಾಗಿ 2 ಟರ್ಮಿನಲ್ಗಳಿವೆ. ಬ್ಯಾಟರಿ ಟರ್ಮಿನಲ್ಗಳು. ಈ ಟರ್ಮಿನಲ್ಗಳು ನಿಮ್ಮ ಬ್ಯಾಟರಿ ಬ್ಯಾಂಕ್ಗೆ ಹೋಗುವ ತಂತಿಗಳನ್ನು ನೀವು ಸಂಪರ್ಕಿಸುವ ಸ್ಥಳಗಳಾಗಿವೆ. ಅವುಗಳನ್ನು ಸಾಮಾನ್ಯವಾಗಿ ಬ್ಯಾಟರಿ ಅಥವಾ ಬ್ಯಾಟ್ ಎಂದು ಲೇಬಲ್ ಮಾಡಲಾಗುತ್ತದೆ ಮತ್ತು ಧನಾತ್ಮಕ ಮತ್ತು ಋಣಾತ್ಮಕ ಬ್ಯಾಟರಿ ಕೇಬಲ್ಗಳನ್ನು ಸಂಪರ್ಕಿಸಲು ಸಾಮಾನ್ಯವಾಗಿ 2 ಟರ್ಮಿನಲ್ಗಳನ್ನು ಹೊಂದಿರುತ್ತದೆ. ಲೋಡ್ ಟರ್ಮಿನಲ್ಗಳು. ಕೆಲವು ಚಾರ್ಜ್ ನಿಯಂತ್ರಕಗಳು ದೀಪಗಳು, ಉಪಕರಣಗಳು ಅಥವಾ ಇತರ ವಿದ್ಯುತ್ ಸಾಧನಗಳಂತಹ ಲೋಡ್ಗಳನ್ನು ಸಂಪರ್ಕಿಸಲು ಟರ್ಮಿನಲ್ಗಳನ್ನು ಹೊಂದಿದೆ. ಈ ಟರ್ಮಿನಲ್ಗಳನ್ನು ಸಾಮಾನ್ಯವಾಗಿ ಲೋಡ್ ಅಥವಾ ಲೋಡ್ ಔಟ್ಪುಟ್ ಎಂದು ಲೇಬಲ್ ಮಾಡಲಾಗುತ್ತದೆ. ಚಾರ್ಜ್ ನಿಯಂತ್ರಣಕ್ಕೆ ಬ್ಯಾಟರಿಯನ್ನು ಸಂಪರ್ಕಿಸಲಾಗುತ್ತದೆ. ಯಾವಾಗಲೂ ಬ್ಯಾಟರಿಯನ್ನು ಮೊದಲು ಚಾರ್ಜ್ ನಿಯಂತ್ರಕಕ್ಕೆ ಸಂಪರ್ಕಪಡಿಸಿ. ಬ್ಯಾಟರಿಯನ್ನು ಮೊದಲು ಸಂಪರ್ಕಿಸುವುದು ಅನುಸ್ಥಾಪನೆಯ ಸಮಯದಲ್ಲಿ ವಿದ್ಯುತ್ ಅಪಾಯಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಬ್ಯಾಟರಿಗಳು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಸಂಗ್ರಹಿಸುತ್ತವೆ ಮತ್ತು ಹೆಚ್ಚಿನ ಪ್ರವಾಹವನ್ನು ತಲುಪಿಸಬಲ್ಲವು. ಆದ್ದರಿಂದ ಅವುಗಳನ್ನು ಮೊದಲು ಸಂಪರ್ಕಿಸುವುದರಿಂದ ಸಿಸ್ಟಮ್ ಉಳಿದ ಭಾಗಗಳಿಗೆ ವೈರಿಂಗ್ ಮಾಡುವಾಗ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಆಘಾತಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. 2 ಉದ್ದದ ಬ್ಯಾಟರಿ ಕೇಬಲ್ಗಳನ್ನು ಕತ್ತರಿಸಿ. ಒಂದು ಧನಾತ್ಮಕ ಟರ್ಮಿನಲ್ಗೆ ಮತ್ತು ಇನ್ನೊಂದು ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ಗೆ
ಬೇರ್ ತಂತಿಯನ್ನು ಬಹಿರಂಗಪಡಿಸಲು ಕೇಬಲ್ಗಳ ತುದಿಗಳಿಂದ ನಿರೋಧವನ್ನು ತೆಗೆದುಹಾಕಿ. ಬ್ಯಾಟರಿ ಕೇಬಲ್ ಸ್ಕ್ರಿಪ್ ತುದಿಯಲ್ಲಿ ಲಗ್ ಅನ್ನು ಸ್ಲೈಡ್ ಮಾಡಿ. ಲಗ್ ಬ್ಯಾರೆಲ್ ಯಾವುದೇ ಅಂತರಗಳು ಅಥವಾ ಸಡಿಲವಾದ ಎಳೆಗಳಿಂದ ತೆರೆದ ತಂತಿಯ ಮೇಲೆ ಬಿಗಿಯಾಗಿ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ರಿಂಪಿಂಗ್ ಟೂಲ್ ಅನ್ನು ಬಳಸಿ. ಬ್ಯಾಟರಿ ಕೇಬಲ್ನ ಸ್ಕ್ರಿಪ್ ತುದಿಯಲ್ಲಿ ಲಗ್ ಅನ್ನು ಕ್ರಿಂಪ್ ಮಾಡಿ. ಬ್ಯಾಟರಿ ಕೇಬಲ್ಗಳಿಗೆ ಎಲ್ಲಾ ಲಗ್ಗಳನ್ನು ಸರಿಪಡಿಸಿದ ನಂತರ ಬ್ಯಾಟರಿಗಳ ಮೇಲೆ ಸೂಕ್ತವಾದ ಟರ್ಮಿನಲ್ಗಳಿಗೆ ಕೇಬಲ್ಗಳನ್ನು ಸಂಪರ್ಕಿಸಿ. ವಿಶ್ವಾಸಾರ್ಹ ವಿದ್ಯುತ್ ಸಂಪರ್ಕವನ್ನು ಸ್ಥಾಪಿಸಲು ಟರ್ಮಿನಲ್ ನಟ್ಸ್ ಅಥವಾ ಬೋಲ್ಟ್ಗಳನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಿ. ಬ್ಯಾಟರಿಗಳಲ್ಲಿ ಧ್ರುವೀಯತೆಗಳನ್ನು ಹೆಚ್ಚು ಮುಖ್ಯವಾಗಿವೆ, ಏಕೆಂದರೆ ಅವುಗಳು ಸರ್ಕ್ಯೂಟ್ಗಳೊಂದಿಗೆ ವಿದ್ಯುತ್ ಪ್ರವಾಹದ ಅರಿವಿನ ದಿಕ್ಕನ್ನು ನಿರ್ಧರಿಸುತ್ತವೆ. ಅಸಮರ್ಪಕ ಧ್ರುವೀಯ ಸಂಪರ್ಕಗಳು ಶಾರ್ಟ್ ಸರ್ಕ್ಯೂಟ್ಗಳು, ಮಿತಿಮೀರಿದ ಅಥವಾ ಕೆಲವು ರೀತಿಯ ಬ್ಯಾಟರಿಗಳಲ್ಲಿ ಸ್ಫೋಟಗಳಿಗೆ ಕಾರಣವಾಗಬಹುದು. ವಿದ್ಯುತ್ ಸರ್ಕ್ಯೂಟ್ಗಳು ಮತ್ತು ಸಾಧನಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಗೆ ಸರಿಯಾದ ಧ್ರುವೀಯತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಸರಣಿಯಲ್ಲಿ ಡಿಸಿ ಬ್ರೇಕರ್ ಅಥವಾ ಡಿಸಿ ಫ್ಯೂಸ್ ಮೂಲಕ ಚಾರ್ಜ್ ನಿಯಂತ್ರಕದಲ್ಲಿ ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ ಅನ್ನು ಬ್ಯಾಟರಿಯ ಟರ್ಮಿನಲ್ನ ಧನಾತ್ಮಕ ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ. ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ ಅನ್ನು ಬ್ಯಾಟರಿ ಟರ್ಮಿನಲ್ನ ಋಣಾತ್ಮಕ ಟರ್ಮಿನಲ್ಗಳಿಗೆ ಚಾರ್ಜ್ ಕಂಟ್ರೋಲರ್ನಲ್ಲಿ ಸಂಪರ್ಕಿಸಿ ಮತ್ತು ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಬ್ಯಾಟರಿ ಟರ್ಮಿನಲ್ಗಳ ಧ್ರುವೀಯತೆಯನ್ನು ಪರಿಶೀಲಿಸಿ ಮತ್ತು ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳನ್ನು ಸರಿಯಾಗಿ ಗುರುತಿಸಲಾಗಿದೆ ಮತ್ತು ಚಾರ್ಜ್ ನಿಯಂತ್ರಣಕ್ಕೆ ಸಂಪರ್ಕಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. ಚಾರ್ಜ್ ನಿಯಂತ್ರಣಕದಲ್ಲಿನ ಟರ್ಮಿನಲ್ಗಳನ್ನು ಗುರುತಿಸುವುದು. ಚಾರ್ಜ್ ನಿಯಂತ್ರಣಕ್ಕೆ ಬ್ಯಾಟರಿಯನ್ನು ಸಂಪರ್ಕಿಸಲಾಗುತ್ತಿದೆ. ಇದು ಭಾಗ 1 ಅನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.